ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ, ನಮಸ್ಕಾರ. ಆಗಮಿಸುತ್ತಿರುವ 2025 ಈ ವರ್ಷ ಎಲ್ಲ ರೀತಿಯ ಶುಭಗಳನ್ನು ಈ ರಾಶಿಯವರಿಗೆ ತರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಶುಭಾಶಯಗಳು. ಹಾಗಾದರೆ ಈ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ತೊಂದರೆಗಳು ಅಥವಾ ತೊಂದರೆಯೇ ಇರದೇ ಹೋದಂಥ ಹಾರ್ದಿಕವಾದಂಥ ಸುಖದ ವಿಚಾರಗಳು ಪರಸ್ಪರ ತಮ್ಮದೇ ಆದ ಸ್ವರೂಪದಲ್ಲಿ ಈ ರಾಶಿಯವರನ್ನು ಹೇಗೆ ಮೇಲೆತ್ತಬಹುದು ಅಥವಾ ಕೆಳಗೆ ಇಳಿಸಬಹುದು ಅನ್ನುವಂಥದ್ರ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಈ ರಾಶಿಯವರಿಗೆ ಪ್ರಧಾನವಾಗಿ ಕಳೆದ 2.5 ವರ್ಷಗಳಿಂದಲೂ ಅಷ್ಟಮ ಶನಿಯ ಕಾಟ ದೊಡ್ಡ ರೀತಿಯ ಸ್ವರೂಪದಲ್ಲಿತ್ತು. ಆದರೆ ಈ ಅಷ್ಟಮ ಶನಿಯ ಕಾಟವನ್ನು ಇವರು ಮುಖ್ಯವಾಗಿ ಏಪ್ರಿಲ್ನಿಂದ ಏನು ಮಾಡ್ತಾರೆ, ಕಳ್ಕೊಳ್ತಾರೆ. ಇದು ಬಹಳ ಸ್ವಾಗತಾರ್ಹವಾದಂಥ ಅಂಶವಾಗಿರುತ್ತದೆ. ಹಾಗೆಯೇ ಈ ರಾಶಿಯವರಿಗೆ ಏಕಾದಶದಲ್ಲಿ ಕುಳಿತಿರುವುದರ ಮೂಲಕ, ಏಕಾದಶ ಇವರಿಗೆ ಯಾವುದು ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ವೃಷಭದಲ್ಲಿ ಕುಳಿತು ಗುರುಬಲವನ್ನು ಕೊಡ್ತಾ ಇದ್ದಂತಹ ಗುರು ಇದೇ 2025 ಮೇ ಮಧ್ಯಭಾಗದಿಂದ ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಇವರು ಗುರುಬಲವನ್ನು ಕಳೆದುಕೊಳ್ತಾರೆ. ಶನಿ ಕಾಟ ದೂರವಾಯಿತು, ಆದರೆ ಗುರುಬಲವನ್ನು ಕಳ್ಕೊಳ್ಳುವಂಥ ವಿಚಾರವನ್ನು ಇವರು ಪೂರ್ತಿಯಾಗಿ 2025 ಕೊನೆಯವರೆಗೂ ಎದುರಿಸಬೇಕಾದಂತಹ ಆ ಒಂದು ಸಂಕಟವನ್ನು ಇವರು, ಅಂದರೆ ಗುರು ಕೊಟ್ಟಂತಹ ಸಂಕಟ ಅಂತಂದರೆ ಗುರು ಕೊಡುವಂಥದ್ದಲ್ಲ, ಅದು ನಿಜಕ್ಕೂ ಗುರು ಇವರಿಗೆ ಸಂಕಟದ ಗ್ರಹ ಅಲ್ಲ. ಗುರು ಭಾಗ್ಯವನ್ನು ಕೊಡಬೇಕಾದಂತಹ ಒಂದು ಅದ್ಭುತವಾದಂತಹ ಶುಭ ಗ್ರಹ. ಆದರೆ ಒಂದು ನಾಣ್ಯಕ್ಕೆ 2 ಮುಖಗಳಿರ್ತವೆ. ಆ 2 ಮುಖಗಳಲ್ಲಿ ಹೊಳಪು ಇದೆ. ಸರಿಯಾದ ರೀತಿಯ ತನ್ನದೇ ಆದಂತಹ ಒಂದು ಏನು ಸ್ಥಿತಿಗತಿಗಳನ್ನು ಅದು ಪಡೆದಿದೆ ಅಂತಾದರೆ ಯಾವುದೇ ಕಾರಣಕ್ಕೂ ಅದು ಚಲಾವಣೆಯಲ್ಲಿ ಇರದೇ ಹೋದಂಥ ನಾಣ್ಯವಾಗೋದಿಲ್ಲ. ಆದರೆ ಗುರುವಿನ ಸಂದರ್ಭ ಹೇಗಾಗಿರುತ್ತೆ ಅಂತಂದರೆ, ಈ ಕರ್ಕಾಟಕ ರಾಶಿಯವರಿಗೆ ಅವನು 6ನೇ ಮನೆಯ ಯಜಮಾನನಾಗಿ ದುಷ್ಟ ರಾಶಿಯ ಯಜಮಾನನೂ ಆಗಿ ಘಾತಕ ಶಕ್ತಿಯನ್ನು ಕೂಡ ಪಡೆದಿರ್ತಾನೆ. ಆದರೆ ಭಾಗ್ಯದ ಮನೆಯ ಯಜಮಾನನಾಗಿ ಅನೇಕ ರೀತಿಯ ಭಾಗ್ಯಗಳನ್ನು ಒದಗಿಸಿಕೊಡಬೇಕಾದಂಥ ಸ್ವರೂಪಕ್ಕೂ ತಾನು ಬದ್ಧನಾಗಿರ್ತಾನೆ. ಹಾಗಾಗಿ ಭಾಗ್ಯವನ್ನೇ ಕೊಡಬೇಕಾದಂತಹ ವಿಚಾರವನ್ನು ಈ ವರ್ಷದ ಜಾತಕದ ಆ ಒಂದು ಇತರ ಗ್ರಹಗಳ ಮೂಲಕವಾಗಿ ಗುರುಗ್ರಹ ಸಂಪನ್ನತೆಯ ಒಂದು ಅಂಶಗಳನ್ನು ಪಡೆದುಕೊಂಡಿದೆ ಅಂತಾದರೆ ಗುರುಗ್ರಹ ಮಾಡಿದ್ದೆಲ್ಲ ಕೆಟ್ಟದ್ದಾಗಿ ಬಿಡುತ್ತೆ ಅಂತಲ್ಲ. ಹಾಗೆಯೇ ಯಾವುದೋ ಒಂದು ರೀತಿಯ ಅನಿಷ್ಟಕ್ಕೆ ಗುರು ಬಲ ಇರದೇ ಹೋಗಿದ್ದ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದಿರೋದು, ಅನಿಷ್ಟಕ್ಕೆ ದಾರಿ ಮಾಡಿಕೊಡಬಹುದಾದಂತಹ ಕಾಂಬಿನೇಷನ್ಗಳನ್ನು ಮೂಲ ಜಾತಕದಲ್ಲಿ ಗುರು ಪಡೆದಿದ್ದ ಅಂತಾದರೆ ಗುರು ಬಲವನ್ನು ತಪ್ಪಿಸಿಕೊಂಡಂಥ ಇವರಿಗೆ, ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಪರ್ಟಿಕ್ಯುಲರ್ಲಿ ಆರೋಗ್ಯದ ಬಗೆಗೆ ಎಚ್ಚರವನ್ನು ವಹಿಸಿಕೊಳ್ಳಬೇಕಾದಂತಹ ಸ್ಥಿತಿಗತಿಗಳನ್ನು ಎದುರಿಸಬೇಕಾಗುತ್ತದೆ. ಯಾಕೆ ಹಾಗಾದರೆ ಆರೋಗ್ಯಕ್ಕೆ ಧಕ್ಕೆ ಕೊಡಬಹುದಾದಂಥ ವಿಚಾರಕ್ಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತಂದರೆ, ಈ ರಾಶಿಯವರಿಗೆ ಭಾಗ್ಯವನ್ನು ಕಿತ್ತು ತಿನ್ನುತ್ತಾ ಇದ್ದಂತಹ ಏನು ರಾಹು ಗ್ರಹ ಮೀನರಾಶಿಯಲ್ಲಿತ್ತು. ಅದು ಇದೇ ಮೇ ಮಧ್ಯಭಾಗದಲ್ಲಿ ಮರಣದ ಮನೆಗೆ ಬರುತ್ತೆ. ಮರಣದ ಮನೆ ಅಂದ ತಕ್ಷಣ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾವ ಗ್ರಹವೇ ಆಗಲಿ ಮರಣದ ಮನೆಗೆ ಬಂದ ತಕ್ಷಣ ಎಲ್ಲವೂ ಕೆಟ್ಟುಬಿಡ್ತು ಅಂತಲ್ಲ. ಮರಣದ ಮನೆ ಅಂತ ಹೇಳುವಂಥದ್ದು ಹೌದಾದರೂ ಕೂಡ ಮರಣದ ಮನೆಯ ಮೂಲಕವಾಗಿ ಅನೇಕ ರೀತಿಯ ನಮ್ಮ ಶಕ್ತಿಗಳು ಜಾಸ್ತಿಯಾಗಬಹುದು. ಮರಣದ ಮನೆಯ ಮೂಲಕವಾಗಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಎತ್ತರಕ್ಕೆ ಹೋಗಬಹುದು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಆ ಜಾತಕದಲ್ಲಿ ಹೌ ಬೆಸ್ಟ್ ದಟ್ ಆ 8ನೇ ಮನೆಯ ವಿಶೇಷವಾದಂಥ ಚೈತನ್ಯ ಹೇಗೆ ಹರಳುಗಟ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಆದರೆ ಅಷ್ಟಮಕ್ಕೆ ಬಂದಿರುವಂತಹ ಗುರುಗ್ರಹ ರಾಹು ಏನು ಮಾಡ್ತಾನೆ, ಗುರುಗ್ರಹ ಇವರಿಗೆ 12ನೇ ಮನೆಯಲ್ಲಿ ನಷ್ಟದ ಮನೆಯಲ್ಲಿರುತ್ತೆ. ಭಾಗ್ಯವನ್ನು ಕಟ್ಟಿಕೊಡ್ಬೇಕಾದಂತಹ ಗುರು 12ನೇ ಮನೆ ಅಂದರೆ ನಷ್ಟದ ಮನೆಯಲ್ಲಿ ಬಂದಿರ್ತಾನೆ. ಕೆಟ್ಟದ್ದನ್ನು ಕೊಡಬೇಕಾದಂತಹ ರಾಹು ಕೂಡ 8ನೇ ಮನೆ ಮರಣದ ಮನೆಯನ್ನು ಪ್ರವೇಶಿಸಿರ್ತಾನೆ. ಹಾಗಾದರೆ ಇವರನ್ನು ಕಾಪಾಡುವಂತಹ ಶಕ್ತಿ ಯಾರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಯೋಚಿಸಿದರೆ, ಈ ಜಾತಕದವರಿಗೆ
ಶನೈಶ್ಚರ ಕೊಡಬಲ್ಲನೆ. ಯಾಕೆಂತಂದರೆ ಇಲ್ಲಿಯವರೆಗೂ ಪೀಡಿಸಿದಂಥ ಈ 2.5 ವರ್ಷಗಳ ಕಾಲ ಪೀಡಿಸಿದಂತಹ ಶನೈಶ್ಚರ ಇವರ ಪಾಲಿಗೆ ಒಳಿತುಗಳನ್ನು ಕೊಡಬೇಕಾದಂತಹ ಸಂಪೂರ್ಣವಾದಂತಹ ದಯಾಮಯನಾಗಿ ಕನ್ವರ್ಟ್ ಆಗಬಹುದೇ ಅಂತ ಕೇಳಿದ್ರೆ ಅವನು ಕೂಡ ಆಗಿರುವಂತಹ ಸಂದರ್ಭ ಇವರಿಗೆ ಇರೋದಿಲ್ಲ. ಯಾಕೆಂದರೆ ಅವನು ಭಾಗ್ಯಕ್ಕೆ ಹೋಗಿರ್ತಾನೆ, ಅಂದರೆ ಮೀನರಾಶಿಯನ್ನು ಪ್ರವೇಶಿಸಿರ್ತಾನೆ. ಭಾಗ್ಯಕ್ಕೆ ಹೋದಂತಹ ಶನೈಶ್ಚರ ಭಾಗ್ಯವನ್ನು ಕೊಡುವಲ್ಲಿ ಶನಿಕಾಟವನ್ನು ನಿವಾರಿಸಿಕೊಂಡಂತಹ ವಿಚಾರ ಹೌದಾದರೂ ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಶನೈಶ್ಚರ ಒಳಿತಾದಂಥ ನಮ್ಮಲ್ಲಿ ಕೆಲವು ಹೇಳುವಂಥದ್ದಿದೆ. ಶನೈಶ್ಚರ ಬಿಟ್ಟು ಹೋಗುವಾಗ ಒಳ್ಳೆಯದನ್ನು ಮಾಡ್ತಾನೆ. ಅದು ಆ ಜಾತಕದಲ್ಲಿ ಯಾವ ರೀತಿಯಲ್ಲಿ ಶನೈಶ್ಚರನ ಸಂಯೋಜನೆ ಇದೆ ಮತ್ತು ಶನೈಶ್ಚರ ಯಾವ ಕಾರಣಕ್ಕಾಗಿ ತಾನು ಹೋಗಲಿರುವಂತಹ ರಾಶಿಯಲ್ಲಿ ತನ್ನದೇ ಆದಂಥ ಚೈತನ್ಯವನ್ನು ಪ್ರದರ್ಶಿಸೋದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಪಡಿತಾನೆ ಅನ್ನೋದರ ಮೂಲಕವಾಗಿ ಆತ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ನಂಬಬಹುದು. ಆದರೆ ಜನ ಅನೇಕರು ಕೇಳ್ತಾರೆ, ಶನೈಶ್ಚರ ಬಿಟ್ಟು ಹೋಗುವಾಗ ಒಳ್ಳೆಯದನ್ನು ಮಾಡ್ತಾನೆ, ಹೌದೋ ಅಲ್ವೋ? ಶನೈಶ್ಚರನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಡಿ. ಶನೈಶ್ಚರನ ಮೂಲಕವಾಗಿ ದಕ್ಕಬೇಕಾದಂತಹ ವಿಚಾರಗಳು ನಿಮಗೆ ಸರಿಯಾಗಿ ದಕ್ಕೋದಕ್ಕೆ ಬಹಳ ಕಷ್ಟವಾಗತ್ತೆ. ಆದರೆ ನೀವು ಆನಂದ ಪಡಬಹುದಾದಂತಹ ವಿಚಾರ ಯಾವುದು ಅಂದರೆ ಬೆಳಕಿನ ಬೀಜಗಳಾದಂತಹ ಈ ಒಂದು ಜಗತ್ತಿನ ಕಣ್ಣುಗಳಾದಂತಹ ಸೂರ್ಯ ಮತ್ತು ಚಂದ್ರರು ನಿಮ್ಮ ಬಗೆಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂತಹ ಒಂದು ಅಮೃತಮಯವಾದಂಥ ಚೌಕಟ್ಟನ್ನು ಇವರು ಇಡುವುದರ ಮೂಲಕವಾಗಿ ಅಥವಾ ಸಂಪನ್ನವಾದ ನಿಕ್ಷೇಪಗಳನ್ನು ಬಿತ್ತುವುದರ ಮೂಲಕವಾಗಿ ಈ ಸೂರ್ಯ ಮತ್ತು ಚಂದ್ರರು ಮುಖ್ಯವಾಗಿ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಗಟ್ಟಿ ನೆಲೆಯನ್ನು ಕೊಡಬೇಕಾದಂತಹ ಒಂದು ಸದಾವಕಾಶಗಳನ್ನು ನಿಮಗೆ ನಿರ್ಮಿಸಿಕೊಡ್ಬೋದು. ಸೂರ್ಯ ಇನ್ ಪರ್ಟಿಕ್ಯುಲರ್ ಆರ್ಥಿಕ ವಿಚಾರಗಳಲ್ಲಿ ನಿಮ್ಮ ಎಲ್ಲ ಕಷ್ಟಗಳ ಹೊರತಾಗಿ, ನಿಮ್ಮ ಎಲ್ಲ ಸ್ಟ್ರೆಸ್ಗಳ ಹೊರತಾಗಿ, ಅಯ್ಯೋ ಇದೊಂದು ರೀತಿಯ ಯಾತನೆ ಇದೆಯಲ್ಲ ಅನ್ನುವಂಥದ್ದು ನಿಮ್ಮ ಆ ಒಂದು ಅಂತರಂಗದ ನೋವಾಗಿದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸೂರ್ಯ ಸಂಪೂರ್ಣವಾದಂತಹ ಒಂದು ಸಹಾಯ ಹಸ್ತವನ್ನು ನಿಮಗೆ ಕೊಡೋದಕ್ಕೆ ಕಾರಣನಾಗಿ ನಿಂತುಕೊಳ್ತಾನೆ. ಯಾಕೆಂದರೆ ಅವನು ನಿಮ್ಮ ಜಾತಕದ ಆರ್ಥಿಕ ಸ್ಥಳದ ಯಜಮಾನ. ಹಾಗೆಯೇ ನಿಮ್ಮಲ್ಲಿ ಆ ಅನೇಕ ರೀತಿಯ ಸಕಾರಾತ್ಮಕವಾದ ಯೋಚನೆಗಳನ್ನು ತಂದಿಡುವುದರ ಮೂಲಕವಾಗಿ, ನಿಮ್ಮ ಯೋಜನೆಗಳ ಮೂಲಕವಾಗಿ ನೀವು ಅನೇಕರನ್ನು, ಒಬ್ಬ ಕನ್ಸಲ್ಟೆಂಟ್ ಏನು ಮಾಡ್ತಾನೆ, ತನ್ನಲ್ಲಿ ತಾನು ನೇರವಾಗಿ ಒಂದು ವ್ಯವಹಾರದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಇರದೆ ಹೋದರೂ ಅನೇಕ ಬಿಸ್ನೆಸ್ ಮಾಡಬೇಕೆಂದು ಯೋಚಿಸ್ತಾ ಇರುವಂತಹ ಏನು ಜನರಿರ್ತಾರೆ ಅವರಿಗೆ ಸಲಹೆಗಳನ್ನು ಅನೇಕರಿಗೆ ಹಣ ಇರುತ್ತೆ, ಆದರೆ ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಅವರಿಗೆ ನಿರ್ದಿಷ್ಟವಾದಂತಹ ಏನಿರೋದಿಲ್ಲ, ಪ್ಲ್ಯಾನ್ಗಳಿರೋದಿಲ್ಲ. ಅಂತಹ ಪ್ಲ್ಯಾನ್ಗಳನ್ನು ರೂಪಿಸಿಕೊಡೋದಕ್ಕೆ ಅದಕ್ಕೆ ಬೇಕಾದಂತಹ ಕನ್ಸಲ್ಟೇಷನ್ ಏನಿದೆ, ಆ ಕನ್ಸಲ್ಟೇಷನ್ನಿನ ಒಂದು ದಟ್ಟ ಶಕ್ತಿಯನ್ನು ಚಂದ್ರ ಈ ಕರ್ಕಾಟಕ ರಾಶಿಯವರಿಗೆ ತುಂಬಿಕೊಡೋದಕ್ಕೆ ಈ ವರ್ಷ ಬಹಳ ಅತ್ಯುತ್ತಮವಾದಂತಹ ಒಂದು ವಿಚಾರ ಅಲ್ಲಿ ತನ್ನದೇ ಆದಂತಹ ಒಂದು ಚಿಗುರನ್ನು ಪಡೆದುಕೊಂಡು ಅದು ದಿವ್ಯವಾದಂಥ ವೃಕ್ಷವಾಗಿ ಬೆಳೆದು ನಿಲ್ಲಲಿಕ್ಕೆ, ಯಶಸ್ಸನ್ನು ಕೊಡೋದಕ್ಕೆ ಇದು ಅನುಕೂಲಕರವಾಗಿರುತ್ತೆ. ಹಾಗಾಗಿ ಎಲ್ಲ ಗ್ರಹಗಳು ಕೂಡ ನಮ್ಮ ಜಾತಕದಲ್ಲಿ ಮುಖ್ಯವೇ. ಎಲ್ಲ ಗ್ರಹಗಳು ಕೂಡ ಆ ಗ್ರಹಗಳದ್ದೇ ಆದಂತಹ ತೊಂದರೆಗಳನ್ನು ಎದುರಿಸಬೇಕಾದಂತಹ ಸ್ಥಿತಿಗತಿಗಳು ಬಂದಾಗ ದುರ್ಬಲವಾಗಿ ನಮ್ಮನ್ನು ಕಾಡುವಂತಹ ಒಂದು ದುಷ್ಟ ನಕ್ಷತ್ರಕರಾಗಿ ನಿಂತು ಬಿಡುವಂತಹ ಸಂಭವ ಇರುತ್ತೆ. ನಕ್ಷತ್ರಕರಾಗಿ ನಿಲ್ಲುವಂತಹ ಸಂದರ್ಭ ಗುರುವಿಗೆ ಒದಗಿ ಬಂದಿದೆ ಈ ವರ್ಷ. ಹಾಗೆಯೇ ಶನೈಶ್ಚರನಿಗೂ ಕೂಡ ಇದೆ, ಹಾಗೆಯೇ ರಾಹುಕೇತುಗಳಿಗೂ ಕೂಡ ಇದೆ. ಆದರೆ ಅಪೂರ್ವವಾದಂತಹ ತೇಜೋಮಯವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಸೂರ್ಯಚಂದ್ರರು ಒಳಿತಾಗಿರೋದ್ರಿಂದ ಏನು ನಮಗಾಗುವಂಥ ಲಾಭ ಅಂತಂದರೆ, ಚಂದ್ರ ಪ್ರತಿದಿನ ತನ್ನ ಒಂದು ಕಕ್ಷೆಯನ್ನು ಬದಲಿಸ್ತಾ ಇರ್ತಾನೆ. ನೋಡಿ, ಅವನು 30 ದಿನದಲ್ಲಿ 12 ರಾಶಿಗಳನ್ನು ಸಂಚರಿಸ್ತಾನೆ. ಒಂದೊಂದು ರಾಶಿಗೆ ಹೋದಾಗಲೂ ಕೂಡ ಆ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಕೊಡಬೇಕಾದ ಒಳಿತಿನ ಸಂದರ್ಭವನ್ನು ಅದು ನಿರ್ಮಿಸಿಕೊಟ್ಟಂಥ ಸಂದರ್ಭ ಬಂದಾಗ ಚಂದ್ರನ ಮೂಲಕವಾಗಿ ದಿಢೀರನೆ ಎಲ್ಲ ರೀತಿಯ ಆರ್ಥಿಕವಾದ ಚೈತನ್ಯ ಅಥವಾ ಮನೋವೇದಿಕೆಯಲ್ಲಿ ಏನೋ ಒಂದು ದೊಡ್ಡದಾದಂತಹ ರೀತಿಯ ಲಾಭವನ್ನು ಗಳಿಸಿಕೊಡಬೇಕಾದಂಥ ಯೋಜನೆ, ಪ್ಲ್ಯಾನ್ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅನ್ಯರಿಗೆ ಕೊಡಬಹುದಾದಂತಹ ಕನ್ಸಲ್ಟೇಷನ್ನ ಸಾಮರ್ಥ್ಯ ಇವು ಹೆಚ್ಚತ್ತೆ. ಹಾಗೆಯೇ ಸೂರ್ಯ ಇಲ್ಲಿ ಈ ಒಂದು ಈಗ ತುಂಬಿದಂಥ ಚಿನ್ನದ ಕೊಡ ಇದೆ, ಇಲ್ಲಿ ದ್ರವ್ಯದ ಕೊಡ ಇದೆ, ಹಣದ ಕೊಡ ಇದೆ, ಇಲ್ಲಿ ಹುಡುಕು. ದ್ರವ್ಯದ ಕೊಡ ಇದೆ ಅಂತಂದರೆ ದ್ರವ್ಯದ ಕೊಡವನ್ನು ನೇರವಾಗಿ ಕೊಡ್ತಾನೆ ಅಂತಲ್ಲ, ಆ ದಾರಿಯನ್ನು ತೋರಿಸ್ತಾನೆ. ಹಾಗಾಗಿ ಈ ಚಂದ್ರನ ಯಜಮಾನತ್ವದಲ್ಲಿ ಇರುವಂತಹ ಕರ್ಕಾಟಕ ರಾಶಿಯವರು
ಈ ಒಂದು ವಿಚಾರವನ್ನು ತಮ್ಮ ಸಾಮರ್ಥ್ಯವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ಸೂರ್ಯ ಮತ್ತು ಚಂದ್ರರ ಸಹಾಯವನ್ನು ಪಡಿತಾರೆ ಮತ್ತು ತಮಗೆ ಬೇಕಾದಂತಹ ಆ ಒಂದು ಹಣದ ಮೂಲಕವಾಗಿ ಜೇಬನ್ನು ತುಂಬಿಸ್ಕೊಳ್ಳೋದಕ್ಕೆ ವರ್ತಮಾನದ ದಟ್ಟವಾದಂತಹ ಒಂದು ಸುಕೃತವನ್ನು ಕೂಡ ಇವರು ಪಡೆದಿರ್ತಾರೆ. ಆದರೆ ಒಂದೇ ಒಂದು ಇವರು ನೆನಪಿಟ್ಕೊಳ್ಬೇಕು, ಈ 2.5 ವರ್ಷಗಳ ಕಾಲ ಅಷ್ಟಮ ಶನಿ ಕಾಟವನ್ನು ಇವರು ಹೊಂದಿ ಅನೇಕ ರೀತಿಯ ತಾಪತ್ರಯಗಳನ್ನು ಎದುರಿಸಿದರೂ ತಾಪತ್ರಯಗಳು ಮುಗಿದು ಹೋಯಿತು ಅನ್ನುವಂಥ ರೀತಿಯ ಭ್ರಮೆಗೆ ಇವರು ಬರಕೂಡದು. ಯಾಕೆಂದರೆ ಮಳೆ ನಿಂತ ಮೇಲೂ ಕೂಡ ಆ ಮಳೆಯ ಹನಿಗಳು ಸ್ವಲ್ಪವೇ ಅವು ಬೀಳ್ತಾ ಇರೋದರಿಂದ ಆ ಸ್ವಲ್ಪ ಬೀಳುವಂತಹ ಮಳೆಯ ನೀರು ಕೂಡ ನಮ್ಮನ್ನು ತೋಯಿಸುವಂತಹ, ನಮ್ಮನ್ನು ನೆನೆಸುವಂತಹ, ನಮ್ಮನ್ನು ಒದ್ದೆ ಮಾಡುವಂತಹ, ಆ ಒದ್ದೆ ಮಾಡುವುದರ ಮೂಲಕವಾಗಿ ಮುಂದೆ ಮತ್ತೆ ಯಾವುದೋ ಒಂದು ನೆಗಡಿಗೋ ಜ್ವರಕ್ಕೋ ಕಾರಣವಾಗುವಂತಹ ವಿಚಿತ್ರ ಸ್ಥಿತಿಗಳನ್ನು ತಂದು ಬಿಡಬಹುದು. ಹಾಗಾಗಿ ಅದರ ಬಗೆಗೂ ಕೂಡ ಎಚ್ಚರವನ್ನು ವಹಿಸಿರಬೇಕು. ಕೇವಲ ಚಂದ್ರ ಮತ್ತು ಸೂರ್ಯರು ನಿಮ್ಮನ್ನು ಅನೇಕ ರೀತಿಯಲ್ಲಿ ಮೇಲೆತ್ತುತ್ತಾರೆ ಅನ್ನುವಂಥ ವಿಚಾರವನ್ನೇ ನಿಮ್ಮ ಒಂದು ಬೊಗಸೆಯ ಒಂದು ಏನನ್ನು ಕ್ಯಾಪಿಟಲನ್ನಾಗಿಟ್ಟುಕೊಂಡು ಮುನ್ನುಗ್ತೇನೆ, ಧಾವಿಸಿ ಹೋಗ್ತೇನೆ ಅಂತ ಮಾತ್ರ ನೀವು ಯೋಚಿಸಬೇಡಿ. ಮತ್ತು ಯಾವ ತಾಪತ್ರಯ ಮಳೆ ನಿಂತ ಮೇಲೂ ಬರುವ ಹನಿಯ ರೂಪದಲ್ಲಿ ನಿಮ್ಮನ್ನು ಬಾಧಿಸಬಹುದು ಅನ್ನುವಂಥದ್ದನ್ನು ಕೂಡ ಎಚ್ಚರದಿಂದ ನೀವು ಗಮನಿಸಿ. ಹಾಗೆ ಮಾಡಿದಾಗ ನೀವು ಈ ವರ್ಷ ಅನೇಕ ರೀತಿಯಲ್ಲಿ ಗೆಲ್ಲೋದಕ್ಕೆ, ಪರ್ಟಿಕ್ಯುಲರ್ಲಿ ಹಣವನ್ನು ಸಂಪಾದಿಸೋದಕ್ಕೆ ಕಾರಣವಾಗುವಂಥ ಒಂದು ದಿವ್ಯವನ್ನು ಅದು ನಿರ್ಮಾಣ ಮಾಡಿಕೊಡುತ್ತೆ. ಮತ್ತು ಈ 2025 ಗರ್ಭದಲ್ಲಿ ಈ 365 ದಿನ ಶುಭ ಸಂಖ್ಯೆಯಾಗಿ ನೀವು 3 ಆಯ್ಕೆ ಮಾಡ್ಕೊಳ್ಬಹುದು. ಯಾಕೆಂದರೆ ನಿಮ್ಮ ರಾಶಿಯಿಂದ 3ನೇ ಮನೆ ಅಂತಂದರೆ ಅದು ಬುಧನ ಮನೆಯಾಗಿರುತ್ತೆ. ಬುಧನ ಮತ್ತು ಚಂದ್ರಮ ಮನಸೋಜಾತ, ಕಾಲಪುರುಷನ ಮನಸ್ಸಿನಿಂದ ಹೊರಬಂದಂಥವನು ಚಂದ್ರಮ. ಅಂತಹ ಚಂದ್ರಮ ನಿಮ್ಮ ರಾಶಿಯ ಯಜಮಾನ. ಹಾಗೆಯೇ ಬುಧ ಧೈರ್ಯವನ್ನು ಕೊಡಬಹುದಾದಂತಹ ದಿವ್ಯ ಶಕ್ತಿಯನ್ನು ನಿಮ್ಮ ಜಾತಕದಲ್ಲಿ ಇಟ್ಟುಕೊಂಡಿರ್ತಾನೆ. ಯಾಕೆಂದರೆ ಅವನು ನಿಮ್ಮ ಧೈರ್ಯದ ಮನೆಯ ಯಜಮಾನ. ಅವನು ನಷ್ಟದ ಮನೆಯ ಯಜಮಾನನೂ ಹೌದು. ಆದರೆ ಧೈರ್ಯದ ಮನೆಯ ಯಜಮಾನನಾದಾಗ ಧೈರ್ಯದಿಂದ ಸಕಾರಾತ್ಮಕವಾದ ಕೆಲಸಗಳಿಗೆ ಮುನ್ನುಗ್ತೇನೆ ಅಂತ ನಿಮ್ಮ ನಿರ್ಧಾರ ಆದರೆ ಒಳಿತನ್ನು ಕೊಡ್ತಾನೆ. ಹಾಗಾಗಿ ಈ 3 ಬುಧನನ್ನು ನಿರೂಪಿಸುವುದರಿಂದಾಗಿ ಧೈರ್ಯವನ್ನು ಕೊಡುವ ಅಂಶಗಳು ಪ್ರಧಾನವಾಗಬೇಕಾದಂಥ ನಿಟ್ಟಿನಲ್ಲಿ ನಿಮ್ಮ ಚೈತನ್ಯವಾಗಬೇಕು ಅನ್ನುವಂಥದ್ದಕ್ಕೆ ಈ 2025 ನಿಮ್ಮ ಶುಭ ಸಂಖ್ಯೆಯಾಗಿ 3 ನಿಂತುಕೊಳ್ಳುತ್ತೆ. ನೀವು ಧರಿಸಬೇಕಾದಂಥದ್ದು, ಸೆಮಿ ಪ್ರೆಷಿಯಸ್ ಸ್ಟೋನ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನವರತ್ನಗಳ ಸಾಲಿನಲ್ಲಿ ಸೇರದೆ ಹೋದಂಥದ್ದು ಈ ಸೆಮಿ ಪ್ರೆಷಿಯಸ್ ಸ್ಟೋನು. ಈ ಮೂನ್ ಸ್ಟೋನ್ಸ್ ಅಂತ ಇರ್ತವೆ. ಅಂದರೆ ಚಂದ್ರಮಣಿ ಅಂತ ನಾವು ಹೇಳ್ಬೋದು. ಈ ಚಂದ್ರನ ಮಣಿ ಬೇರೆ ಬೇರೆ ರೀತಿಯ ಸಂಯೋಜನೆಗಳನ್ನು ಹೊಂದಿದಂಥದ್ದು. ಅದು ಮುತ್ತಿನ ಸಂಯೋಜನೆಯನ್ನು ಹೊಂದಿರೋದಿಲ್ಲ. ಮುತ್ತೇ ಬೇರೆ, ಮುತ್ತು ನವರತ್ನಗಳೊಳಗೆ ಸೇರುವಂಥದ್ದು. ಆದರೆ ಚಂದ್ರಮಣಿಯ ಅನೇಕ ಸ್ವರೂಪಗಳು, ಅಂದರೆ ಅದು ಒಂದು ಚಂದ್ರಮಣಿ ಅಂತಂದರೆ ಒಂದು 7-8 ಅದು ಆ ಒಂದು ಅದನ್ನು ನೇರವಾಗಿ ಗುರುತಿಸಬೇಕು ಅಂತಂದರೆ ಅವನ್ನು ಹಾಗೆ ಗುರುತಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದರೆ ಅನೇಕ ಒಂದು ಸೆಮಿ ಪ್ರೆಷಿಯಸ್ ಸ್ಟೋನ್ಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದೇ ಆಗಿರಬಹುದೇನೋ ಅಂತ ಒಂದು ಭ್ರಮೆಯನ್ನು ತಂದರೂ ಕೂಡ ಯಾವ ಕಲ್ಲುಗಳು ಫೇಕ್ ಆಗಿರ್ತವೆ ಅನ್ನುವಂಥದ್ದನ್ನು ನಾವು ಸರ್ರನ್ನೇ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಆದರೆ ಯುಕ್ತವಾದಂತಹ ಚಂದ್ರಮಣಿಯನ್ನು ಧರಿಸುವುದರ ಮೂಲಕವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ತಮಗೆ ಕವಿಯಬಹುದಾದ ಅನೇಕ ಕಾರ್ಮೋಡಗಳನ್ನು ದೂರ ಮಾಡುವಂತಹ ಅತ್ಯಂತ ಚೈತನ್ಯಪೂರ್ಣವಾದಂತಹ ಚಂದ್ರನ ಬೆಳಕನ್ನು ಸೃಷ್ಟಿಸಬಹುದಾದಂತಹ ಕಾಯಕಕ್ಕೆ ಕೈ ಹಾಕಬಹುದು. ಒಳಿತನ್ನು ಮಾಡಿಕೊಳ್ಳಿ. ಎಲ್ಲ ರೀತಿಯ ಶುಭಾಶಯಗಳು ಈ 2025ರಲ್ಲಿ ನಿಮಗೆ ನಾನು ಹಾರೈಸ್ತಾ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.